ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತು ಫ್ರೆಂಡ್ಸ್ ನೋಡ್ಬೋದು, ನನ್ನ ಮಗನಿಗೆ ಪರಾಟ ಬೇಕಿತ್ತು. ಸೊ ಅವ್ನು ಪರಾಟ ತಿಂತಾ ಇದ್ದಾನೆ, ಮತ್ತು ಟಿ ನೋಡ್ಕೊತ ಎಂಜಾಯ್ ಮಾಡ್ತಾ ಇದ್ದಾನೆ. ನಾನು ನಮ್ಮದು ಕೆಲಸ ಇರ್ತದಲ್ಲ, ಕೆಲಸ ಎಲ್ಲ ಮುಗಿಸ್ತಾ ಇದ್ದೆ. ಸೊ ಹಾಗೆ ನಿಮಗೆ ಬೆಳಗ್ಗೆದು ಸ್ವಲ್ಪ ವ್ಯೂ ತೋರಿಸ್ತಾ ಇದ್ದೆ ಹೊರಗಡೆ ನೋಡಿ ಅಂತಂದು. ನೋಡಿ, ಇದು ಪೂಜೆ ಆಯಿತು. ನಂದು ಪೂಜೆ ಆದ ಕೂಡಲೇ ಹೊರಗಡೆ ಕೂಡ ನಾನು ಪೂಜೆ ಮಾಡಿದೆ. ಮತ್ತು ನನ್ನ ಬ್ರೇಕ್ಫಾಸ್ಟ್ ಕೂಡ ಫಿನಿಷ್ ಮಾಡ್ತಾನೆ. ನಾನು ಬ್ರೇಕ್ಫಾಸ್ಟ್ ಫಿನಿಷ್ ಮಾಡಿ ನಾನು ಸ್ವಲ್ಪ ವರ್ಕ್ ಹೋಗಿ ಬಂದೆ. ಮತ್ತೆ ಸಿಗ್ತಾನೆ ನಿಮಗೆ. ನೋಡ್ಬೋದು, ಇದು ನಾನು ರೆಡಿಯಾಗಿದ್ದಾನೆ. ಮುಂದಿಂದ ಶೂಟ್ ಮಾಡೋದಕ್ಕೆ ಅಷ್ಟು ಟೈಮ್ ಇದ್ದಿಲ್ಲ, ಅದಕ್ಕೆ ನಾನು ಹಂಗೆ ಶಾರ್ಟ್ ಮಾಡ್ತಾಯಿದ್ದೆ. ನಾನು ಹೋಗ್ತಾ ಇದ್ದೇನೆ ಕೆಲಸಕ್ಕೆ. ಆಮೇಲೆ ಹೋಗ್ತಾ ಬರ್ತಾ ದಾರಿಯಲ್ಲಿ ನಾನು ಸ್ವಲ್ಪ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ. ನನಗೆ ಸ್ವಲ್ಪ ಸಾಮಾನು ಬೇಕಿತ್ತು, ಹಾಲು, ಕರ್ಡ್ ಎಲ್ಲ ಬೇಕಿತ್ತು. ಸೊ ಅದು ವೆಜಿಟೇಬಲ್ಸ್ ಕೂಡ ಬೇಕಿತ್ತು. ಸೊ ಎಲ್ಲವನ್ನು ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಈಗ ಅಡುಗೆಗೆ ಪ್ರಿಪೇರ್ ಮಾಡಬೇಕು, ರಾತ್ರಿ ಅಡುಗೆಗೆ. ಮತ್ತು ಫ್ರೆಂಡ್ಸ್ ಸಿಗ್ತಾನೆ ನಾನು ನಿಮಗೆ. ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತು ದೇವರಿಗೆ ದೀಪ ಹಚ್ಚಿ ಮತ್ತು ನಿಮ್ಮ ಹತ್ರ ಮಾತಾಡ್ಬೇಕು ಸ್ವಲ್ಪ. ಸೊ ವೆಯ್ಟ್ ಮಾಡಿ ಫ್ರೆಂಡ್ಸ್. ನಾನು ಏನಂತ ಇದ್ದೆ ಅಂದರೆ, ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮದು ಮೋಟಿವೇಶನ್ನೇ ನನಗೆ ಮುಂದೆ ಹೋಗೋದಕ್ಕೆ ಸಪೋರ್ಟ್ ಆಗ್ತದೆ. ಮತ್ತು ನನ್ನ ವಿಡಿಯೋಲಿ ಏನಾದರೂ ಮಿಸ್ಟೇಕ್ ಆದರೆ ಕಮೆಂಟ್ ಮಾಡಿ ಕಲಿಸ್ತೀನಿ. ಕಮೆಂಟ್ ಮಾಡಿ ಹೇಳಿ ನನಗೆ. ಮತ್ತು ಫ್ರೆಂಡ್ಸ್, ನಾನೇನು ಹೇಳ್ತಾ ಇದ್ದೆ ಅಂದರೆ, ವಿಡಿಯೋ ತುಂಬ ಯೂಸ್ಫುಲ್ ಇದೆ ನಿಮಗೆ, ವರ್ಕ್ ಮಾಡೋರಿಗೆ ಆಯಿತು, ಡ್ಯೂಟಿಗೆ ಹೋಗೋರಿಗೆ. ಸೊ ನಾನು ಏನೋ ರೆಸಿಪಿ ನಾನು ಶೇರ್ ಮಾಡಿದ್ರು ಆ ರೆಸಿಪಿ ತುಂಬ ಕ್ವಿಕ್ ಈಸಿಯಾಗಿ ಇರ್ತದೆ. ಹಿಂಗಿಲ್ಲ ಲಾಂಗ್ ಪ್ರೊಸೆಸ್ ಇಲ್ಲ. ನಾನು ಎಲ್ಲವನ್ನು ಕೂಡ ಫಸ್ಟೇ ಚಾಪ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತೇನೆ, ಈಸಿ ಆಗಲಿ ಅಂತಂದೆ. ಇಲ್ಲಾಂದರೆ ಲಾಂಗ್ ಪ್ರೊಸೆಸ್ ಆದರೆ ಮಾಡೋದಕ್ಕೂ ತುಂಬ ಕಷ್ಟ. ಆಮೇಲೆ ಅಷ್ಟು ಟೈಮೂ ಇರೋದಿಲ್ಲಲ್ಲ ವರ್ಕ್ ಹೋಗೋಕ್ಕೆ. ಕೆಲಸ ಮಾಡಿ ಬಂದು ಅಡುಗೆ ಮಾಡ್ಕೊಂಡು ತಿನ್ಕೊಂಡಾಗ ಸಾಕಾಗ್ತದೆ. ಮತ್ತು ಫ್ರೆಂಡ್ಸ್, ನನ್ನ ನಡ್ಕಲ್ಲಿ ಮಾಡ್ತೇನಲ್ಲ ಈ ಥರ ಸೌಂಡು, ಅದು ಪ್ಲೀಸ್ ಇಗ್ನೋರ್ ಮಾಡಿ. ಯಾಕಂದರೆ ನಾನು ತುಂಬ ರೂಢಿಯಾಗಿಬಿಟ್ಟಿದೆ. ಅದು ಯಾಕಂದರೆ ನನ್ನ ಪಾಪು ನಾಟಿ ಥಿಂಗ್ಸ್ ಮಸ್ತಿ ಎಲ್ಲ ಮಾಡೋ ಮುಂದೆ ನಾನು ಅವನಿಗೆ ಸಾರ್ಥಕ್ ಹಿಂಗಂತಾನೆ ಅಲ್ಲ. ಸೊ ಅದು ನನಗೆ ಹೋಗ್ತಾನೆ ಇಲ್ಲ. ಅವನು ಸಣ್ಣವನಿದ್ದಾನೆ, ನಾನು ಅಂತಾನೆ ಅವನಿಗೆ. ಸೊ ಮತ್ತು ಫ್ರೆಂಡ್ಸ್, ಸಪೋರ್ಟ್ ಮಾಡಿ ನನಗೆ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಆಮೇಲೆ ನಾನು ಗೋವಾದಲ್ಲಿ ಇರ್ತೇನೆ. ಇನ್ನೂ ಕೂಡ ನಾನು ನಿಮಗೆ ತೋರಿಸ್ತೇನೆ ಇದು ಏನು ಪ್ಲೇಸಸ್ ಇದೆ, ಟೆಂಪಲ್ಸ್ ಆಗಲಿ ಏನು ಭೀ ಆಗಲಿ, ಚಲೋ ಪ್ಲೇಸಸ್ ನಾನು ಕೂಡ ಶೇರ್ ಮಾಡ್ತೇನೆ. ಸೊ ನಾನು ಈಗ ಕೂಡ ಸ್ಟಾರ್ಟ್ ಮಾಡಿದ್ದೇನಲ್ಲ ಬ್ಲಾಗಿಂಗ್. ಸೊ ಅದಕ್ಕೆ ಎಷ್ಟು ಏನೇನು ತೋರಿಸೋದಕ್ಕಾಗೋದಿಲ್ಲ, ಸ್ಲೋಲಿ ತೋರಿಸ್ತೇನೆ ಫ್ರೆಂಡ್ಸ್. ಮತ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್. ಬಾಯ್.